ಖ್ಯಾತ ಸಿನಿಮಾ ನಿರ್ದೇಶಕ ಜೋ ಸೈಮನ್ ನಿಧನ ತೀವ್ರ ಗಂಭೀರ ಹೃದಯಾಘಾತದಿಂದ ಉಸಿರು ಚೆಲ್ಲಿದಂತಹ ಸೈಮ್ ಫಿಲಂ ಚೇಂಬರ್ನಲ್ಲಿ ಚರ್ಚೆ ವೇಳೆ ಹೃದಯಾಘಾತ. ಖ್ಯಾತ ಸಿನಿಮಾ ನಿರ್ದೇಶಕ ಜೋ ಸೈಮನ್ ನಿಧನ ತೀವ್ರ ಹೃದಯಾಘಾತದಿಂದ ಉಸಿರು ಚೆಲ್ಲಿದಂತಹ ಸೈಮ್ ಫಿಲಂ ಚೇಂಬರ್ನಲ್ಲಿ ಚರ್ಚೆ ವೇಳೆ ಹೃದಯಾಘಾತ. ಟಾಯ್ಲೆಟ್ ರೂಮ್ನಲ್ಲೇ ಕುಸಿದು ಬಿದ್ದಂತಹ ಸೈಮನ್ ಚಿಕಿತ್ಸೆ ಫಲಕಾರಿಯಾಗದೆ ಜೋ ಸೈಮನ್ ಅವರು ಉಸಿರು ಚೆಲ್ಲಿದ್ದ ಖ್ಯಾತ ಸಿನಿಮಾ ನಿರ್ದೇಶಕರಾಗಿರುವಂತಹ ಜೋ ಸೈಮನ್ ಅವರು ನಿಧನ ಹೊಂದಿದ್ದಾರೆ. ಹೃದಯಾಘಾತದಿಂದ ಜೋ ಸೈಮನ್ ಎಲ್ಲರನ್ನೂ ಕೂಡ ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಸಾಕಷ್ಟು ಅಭಿಮಾನಿಗಳು ಕೂಡ ಅವರನ್ನ ಕೊಂಡಾಡ್ತಾ ಇದ್ರು. ಅವರು ಈಗ ನಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಹಿರಿಯ ನಿರ್ದೇಶಕ ನಟ ಜೋ ಸೈಮನ್ ಅವರು ನಿಧನ ಹೊಂದಿದ್ದಾರೆ. ಫಿಲಂ ಚೇಂಬರ್ನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕಾರಿ ಸಭೆಯಲ್ಲಿ ಭಾಗವಹಿಸಿದ್ದಂತಹ ಅವರು ಹೃದಯಾಘಾತ ಉಂಟಾಗಿ ಸಾವನ್ನಪ್ಪಿದ್ದಾರೆ. ಹಲವು ಸೂಪರ್ ಸ್ಟಾರ್ ಸಿನಿಮಾಗಳನ್ನು ನೀಡಿರುವಂತಹ ಹಿರಿಯ ನಿರ್ದೇಶಕರು ಆಗಿದ್ದರು ಕೂಡ ಅವರು ಎಷ್ಟು ಚೆನ್ನಾಗಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಾಕಷ್ಟು ಜನ ಕಲಾವಿದರ ಜೊತೆಗೆ ಅವರೂ ಕೂಡ ತೆರೆಯನ್ನು ಹಂಚಿಕೊಂಡಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆಯನ್ನು ಏರ್ಪಾಡನ್ನು ಮಾಡಲಾಗಿತ್ತು. ತುರ್ತು ಸಭೆಯಲ್ಲಿ ಹಿರಿಯ ನಿರ್ದೇಶಕ ಜೋ ಸೈಮನ್ ಅವರು ಕೂಡ ಭಾಗವಹಿಸಿದ್ರು. ಸಭೆ ವೇಳೆ ಜೋ ಸೈಮನ್ ಅವರಿಗೆ ಹೃದಯಾಘಾತ ಸಂಭವಿಸಿತ್ತು. ಜೋ ಸೈಮನ್ ಕುಸಿದು ಬಿದ್ದಿದ್ರು. ತಕ್ಷಣ ಅವರನ್ನು ಹತ್ತಿರದಲ್ಲಿರುವಂತಹ ಮಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಅಷ್ಟರೊಳಗೆ ಜೋ ಸೈಮನ್ ಅವರ ಪ್ರಾಣ ಪಕ್ಷಿ ಹಾರು. ಖ್ಯಾತ ಸಿನಿಮಾ ನಿರ್ದೇಶಕ ಜೋ ಸೈಮನ್ ಅವರ ನಿಧನ. ಖ್ಯಾತ ಸಿನಿಮಾ ನಿರ್ದೇಶಕ ಜೋ ಸೈಮನ್ ಅವರ ನಿಧನ. ಸೈಮನ್ನ ನೆನೆದು ಗಣ್ಯರು ಕಂಬನಿ. ಇಂದು ಅಂತ್ಯಕ್ರಿಯೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಿಮ ದರ್ಶನ. ಮಧ್ಯಾಹ್ನ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಎಸ್ ವೀಕ್ಷಕರೇ, ಸೈಮನ್ ಖ್ಯಾತ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕರಾಗಿರುವಂತಹ ಸೈಮನ್ ಅವರಿಗೆ ಇವತ್ತು ಉತ್ತರಹಳ್ಳಿಯಲ್ಲಿ ಅವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಬೀಳ್ಕೊಡ್ತಾ ಇದ್ದಾರೆ. ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಏರ್ಪಡನೆ ಮಾಡಲಾಗಿತ್ತು. ತುರ್ತು ಸಭೆಯಲ್ಲಿ ಹಿರಿಯ ನಿರ್ದೇಶಕ ಜೋ ಸೈಮನ್ ಅವರು ಭಾಗವಹಿಸಿದರು. ಸಭೆ ವೇಳೆ ಜೋ ಸೈಮನ್ ಅವರಿಗೆ ಹೃದಯಾಘಾತ ಸಂಭವಿಸಿದೆ. ಜೋ ಸೈಮನ್ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನು ಹತ್ತಿರದಲ್ಲೇ ಇದ್ದಂತಹ ಮಲ್ಲಿಗೆ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು. ಆದರೆ ಅಷ್ಟರಲ್ಲೇ ಜೋ ಸೈಮನ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಗೂ ಹಲವು ಸಿನಿಮಾಗಳಲ್ಲಿ ಜೋ ಸೈಮನ್ ಅವರು ಕೆಲಸ ಮಾಡಿದರು. ಡಾಕ್ಟರ್ ವಿಷ್ಣುವರ್ಧನ್ ಜೋ ಸೈಮನ್ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವಂತಹ ಚಿತ್ರಗಳು ಭರ್ಜರಿಯಾಗಿ ಯಶಸ್ಸನ್ನು ಕಂಡಿದ್ರು. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎನ್ನುವಂತಹ ಬಿರುದು ಬರಲಿಕ್ಕೂ ಕೂಡ ಕಾರಣ ಜೋ ಸೈಮನ್ ಅವರು. 1982ರಲ್ಲಿ ತೆರೆಗೊಂಡಿರುವಂತಹ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಚಿತ್ರ ಯಶಸ್ಸು ಕಂಡಿತ್ತು. ಜೋ ಸೈಮನ್ ಅವರು 1977ರಲ್ಲಿ ತೆರೆಗೆ ಬಂದ ಒಂದು ಪ್ರೇಮದ ಕತೆ, 1980ರಲ್ಲಿ ರಿಲೀಸ್ ಆದಂತಹ ಸಿಂಹದ ಜೋಡಿ, 1980ರಲ್ಲಿ ಬಿಡುಗಡೆಯಾದ ನನ್ನ ರೋಷ 100 ವರ್ಷ ಎನ್ನುವಂತಹ ಚಿತ್ರ ಆಗಿರ್ಬೋದು. ಹಾಗೆ ಮಹಾಪ್ರಚಂಡರು, ಸಾಹಸ ಸಿಂಹ, ಊರಿಗೆ ಉಪಕಾರಿ, ನ್ಯಾಯ ಗೆದ್ದಿತ್ತು, ಸಿಡಿದೆದ್ದ ಸಹೋದರ, ರೌಡಿ ರಾಜ, ಇನ್ನು ಸಾಕಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿರುವಂತಹ ನಿರ್ದೇಶಕ.
ಇವತ್ತಿಲ್ಲ ನನಗೆ ಮಾಡೋದು ಪ್ರೇಯರ್ ನನ್ಗೆ ಆಗ್ಲಿಲ್ಲ ಅವ್ರಿಲ್ಲ ಅಂದ್ರೆ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಯಾಕಪ್ಪ ಹೋದ್ರಿ ಮೀಟಿಂಗ್ ಎಲ್ಲೇ ಬರೋದ ನನ್ನ ಜೊತೆಲಿ ಹೋದಪ್ಪ ಯಾಕಪ್ಪ ನಿನ್ನ ಮೀಟಿಂಗ್ ಹೋದಪ್ಪ ಅಪ್ಪ ಇವತ್ತಿಲ್ಲ ನನಗೆ ಮಾಡೋದು ಪ್ರೇಯರ್ ಮಾಡೋದು ಅಯ್ಯೋ ನನ್ಗೆ ಆಗ್ಲಿಲ್ಲ ಅವ್ರಿಲ್ಲ ಅಂದ್ರೆ ಅಯ್ಯೋ ಅಮ್ಮ